ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಪೊಯಮ್ ಕೋರಮಂಡಲ್ ಫಿಶರ್ಸ್ ಬೈ ಸರೋಜಿನಿ ನಾಯ್ಡು. ಕೋರಮಂಡಲ್ ಫಿಶರ್ಸ್ ಪದ್ಯದ ಕ್ವಶನ್ ಆನ್ಸರ್ಸ್ ಈ ವಿಡಿಯೋದಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ನೀಡಿರತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಮತ್ತು ಸಮರಿಯೊಂದಿಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲನೇದಾಗಿ C1 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸ್ ವಿತ್ ಯುವರ್ ಪಾರ್ಟ್ನರ್. ಮೊದಲನೇ ಪ್ರಶ್ನೆ, ವಾಟ್ ಸಾರ್ಟ್ ಆಫ್ ಸೌಂಡ್ಸ್ ಕ್ಯಾನ್ ಒನ್ ಹಿಯರ್ ಅರ್ಲಿ ಇನ್ ದ ಮಾರ್ನಿಂಗ್? ಇದಕ್ಕೆ ಉತ್ತರ ಬಂದಾಗ ಒನ್ ಕ್ಯಾನ್ ಹಿಯರ್ ದ ಚಿರ್ಪಿಂಗ್ ಸೌಂಡ್ಸ್ ಆಫ್ ಬರ್ಡ್ಸ್, ದ ಸೌಂಡ್ಸ್ ಆಫ್ ಲೀವ್ಸ್ ಆಫ್ ದಿ ಕೋಕೋನಟ್ ಟ್ರೀ, ದ ಸೌಂಡ್ ಆಫ್ ದ ರೈಸಿಂಗ್ ವೇವ್ಸ್, ದ ವಾಯ್ಸ್ ಆಫ್ ದ ಫಿಶರ್ ಮ್ಯಾನ್ ಗ್ಯಾದರಿಂಗ್ ದೇರ್ ನೆಟ್ಸ್ ಆ್ಯಂಡ್ ಬೋಟ್ಸ್. ಇನ್ನು ಎರಡನೇ ಪ್ರಶ್ನೆಗೆ ಬಂದಾಗ ಹೌ ಈಸ್ ದ ವಿಂಡ್ ಡಿಸ್ಕ್ರೈಬ್ಡ್ ಇನ್ ಲೈನ್ 2 ಅಂತ ಇದೆ. ಇಫ್ ದ ಚೈಲ್ಡ್ ಕ್ರೈಸ್ ಆಲ್ ನೈಟ್ ಇಟ್ ವಿಲ್ ಸ್ಲೀಪ್ ಕಾಮ್ಲಿ ಇನ್ ದ ಅರ್ಲಿ ಮಾರ್ನಿಂಗ್, like that the wind blowing all the nights asleep in the arms of dawn. dawn ಅಂದಾಗ ಮಾರ್ನಿಂಗ್ ಅಂತ. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ why were the nets to be gathered ಅಂತ ಇದೆ. The fishermen put their nets on the sand to dry. In the morning before they set to go the nets are to be gathered ಅಂತ ಇದೆ. ಇದಕ್ಕೆ ಮತ್ತೊಂದು ಉತ್ತರವನ್ನು ಬರೀಬಹುದು. The fishermen gathered their nets to catch the ಲೀಫಿಂಗ್ ವೆಲ್ತ್ ಆಫ್ ದಿ ಸಿ ಅಥವಾ ಟು ಕ್ಯಾಚ್ ದಿ ಫಿಶಸ್ ಇನ್ ದ ಸಿ. ಈ ಉತ್ತರವನ್ನು ಸಹ ಬರೀಬಹುದು. ಇನ್ನು ನಾಲ್ಕನೇ ಪ್ರಶ್ನೆಗೆ ಬಂದಾಗ ವಾಟ್ ಡು ಯು ಥಿಂಕ್ ಈಸ್ ದ ವೆಲ್ತ್ ಆಫ್ ದ ಫಿಶರ್ ಮ್ಯಾನ್? ದ ಫಿಶಸ್ ಇನ್ ದ ಸಿ ಆರ್ ದ ವೆಲ್ತ್ ಆಫ್ ದಿ ಫಿಶರ್ ಮ್ಯಾನ್. ಇದು C1 ಆಯಿತು. C2ಗೆ ಬಂದಾಗ ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್ ಅಂತಕ್ಕಂತಹ ಸೆಕೆಂಡ್ ಮೇನ್ ಇದೆ C2 ಆಕ್ಟಿವಿಟಿ. ಕ್ವಶನ್ ನಂಬರ್ 1ಗೆ ಬಂದಾಗ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ from the first line of the poem, the awakening skies prayed to the morning light. Answer ge bandaga the skies that were sleeping in the dark of the night have roused themselves from slumber with the first ray of the morning light of dawn. It appeared as if the sky was offering prayer to the sun god. In the second question ge bandaga the poet says, let us our catamarans free. What does it mean? The poetess said that free the catamarans because after fishing the catamarans tie their catamarans to the pole. In the morning they have to go to fishing, so they must untie their catamarans. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ what happens if fishermen are late in starting their work? If the fishermen are late in starting their work, the wind starts blowing. It is difficult to reach the deep part of the ocean and they were not able to follow the seagull's call. In the fourth question, why does the poet say, the sea is our mother? Like the mother, the sea helps the fishermen to earn their living. So they consider sea as their mother. The cloud is our brother. Like brother, the clouds show them the direction of the wind. The waves are our comrades all. Like the comrades, friends, the waves help fishermen to go to the middle of the sea by rise and fall of the waves. The waves protect them on the sea like friends. C3 ಆಕ್ಟಿವಿಟಿ ಇದೆ. ಆನ್ಸರ್ ದ ಫಾಲೋಯಿಂಗ್ ಇನ್ ಎ ಪ್ಯಾರಾಗ್ರಾಫ್ ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಪ್ಯಾರಾಗ್ರಾಫಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ನಂತರ ನೇಮ್ ದ ಫಿಗರ್ಸ್ ಆಫ್ ಸ್ಪೀಚನ್ನು ನೀಡಲಾಗಿದೆ. ಹಾಗೆ ಈ ಒಂದು PDF ಕೊನೆಯಲ್ಲಿ ನಿಮಗಾಗಿ ಈ ಕೋರಮಂಡಲ್ಸ್ ಫಿಶರ್ಸ್ನ ಸಮರಿಯನ್ನು ಸಹ ನೀಡಲಾಗಿರುತ್ತೆ. ನೀವು ಈ ಒಂದು PDF ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕನ್ನು ನೀಡಿರ್ತೇನೆ. ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಸಣ್ಣದಾಗಿ 3 ವರ್ಡ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಈ PDF ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೆ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.